ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಮುಷ್ಟೂರು ಗ್ರಾಮದಲ್ಲಿ ಆರೋಗ್ಯ ತಪಾಸಣೆ ಹಾಗೂ ನೇತ್ರ ಶಸ್ತ್ರಚಿಕಿತ್ಸಾ ಶಿಬಿರ. ಇಲ್ಲಿನ ಲಯನ್ಸ್ ಕ್ಲಬ್ ಗಂಗಾವತಿ, ಭಾರತೀಯ ವೈದ್ಯಕೀಯ ಸಂಘ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಅಂಧತ್ವ ಇಲಾಖೆ, ಸ್ವಾಮಿ ವಿವೇಕಾನಂದ ಸೇವಾ ಸಮಿತಿ ಶ್ರೀರಾಮನಗರ ಸೇರಿದಂತೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ನೇತೃತ್ವದಲ್ಲಿ ಬೆಂಗಳೂರಿನ ಶ್ರೀ ವೈದೇಹಿ ಆಸ್ಪತ್ರೆ ನುರಿತ ವೈದ್ಯ ತಜ್ಞರಿಂದ ಉಚಿತ ಆರೋಗ್ಯ ತಪಾಸಣೆ ಹಾಗೂ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಸರ್ಕಾರಿಯ ಹಿರೇ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಹೆಬ್ಬಾಳ ಮಠದ ಶ್ರೀ ಪ್ರಕಾಶ್ ಶರಣರು ಹಾಗೂ ಪ್ರಕಾಶ್ ವೈದ್ಯ ಅವರು ಜ್ಯೋತಿ ಬೆಳಗಿಸಿ ಚಾಲನೆ ನೀಡಿದರು. ಲಯನ್ಸ್ ಕ್ಲಬ್ ಅಧ್ಯಕ್ಷ ಸುಬ್ರಹ್ಮಣ್ಯೇಶ್ವರ ರಾವ್ ಶಿಬಿರವನ್ನುದ್ದೇಶಿಸಿ ಮಾತನಾಡಿ, ಸಮಾಜದಲ್ಲಿನ ಬಡವರಿಗೆ ಹಾಗೂ ಮಧ್ಯಮ ವರ್ಗದವರ ಜನತೆಗೆ ಅನುಕೂಲವಾಗುವ ಉದ್ದೇಶದಿಂದ ಲಯನ್ಸ್ ಕ್ಲಬ್ ಗಂಗಾವತಿ ಹಲವು ದಶಕಗಳಿಂದ ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ, ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರಗಳನ್ನು ಜನಪರ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬರಲಾಗಿದ್ದು, ಇಂತಹ ಶಿಬಿರ ಸದುಪಯೋಗವನ್ನು ರೋಗಿಗಳು ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು. ಮುಷ್ಟೂರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಅಪಾರ ರೋಗಿಗಳು ಪಾಲ್ಗೊಂಡು ತಮ್ಮ ಆರೋಗ್ಯವನ್ನು ಚಿಕಿತ್ಸೆಗೆ ಒಳಪಡಿಸಿದರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ರಾಘವೇಂದ್ರ ಶಿರ್ಗೇರಿ, ಖಜಾಂಚಿ ಪ್ರಶಾಂತ್ ರೆಡ್ಡಿ, ಐಎಂಎ ಅಧ್ಯಕ್ಷ ಎಎಸ್ಎನ್ ರಾಜು, ವೈದೇಹಿ ಆಸ್ಪತ್ರೆಯ ಮಲ್ಲಿಕಾರ್ಜುನ್ ಕೊಪ್ಪಳ, ಕಣ್ಣಿನ ಆಸ್ಪತ್ರೆ ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್, ಡಾಕ್ಟರ್ ಸುರೇಶ್ ಹೃದಯ ರೋಗ ತಜ್ಞರು ಬೆಂಗಳೂರು, ಡಾಕ್ಟರ್ ಜಿ ಚಂದ್ರಪ್ಪ. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ರಾಘವೇಂದ್ರ ಶಿರ್ಗೇರಿ, ಖಜಾಂಚಿ ಪ್ರಶಾಂತ್ ರೆಡ್ಡಿ, ಐಎಂಎ ಅಧ್ಯಕ್ಷ ಎಎಸ್ಎನ್ ರಾಜು, ವೈದೇಹಿ ಆಸ್ಪತ್ರೆಯ ಮಲ್ಲಿಕಾರ್ಜುನ್ ಕೊಪ್ಪಳ, ಕಣ್ಣಿನ ಆಸ್ಪತ್ರೆ ಲಯನ್ಸ್ ಅಭಯ್ ಕುಮಾರ್ ಜಿ, ಡಾಕ್ಟರ್ ಮೇಧಾ, ಡಾಕ್ಟರ್ ಚಿನಿವಾಲರ್, ಡಾಕ್ಟರ್ ಮಾಧವ ಶೆಟ್ಟಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುರೇಶ್ ಜಿ, ರಾಮಕೃಷ್ಣ, ಸೋಮನಗೌಡ ಮುಷ್ಟೂರು ಸೇರಿದಂತೆ ಗ್ರಾಮದ ಮುಖಂಡರು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಬಿಪಿ, ದಂತ ಚಿಕಿತ್ಸೆ, ಸ್ತ್ರೀರೋಗ ತಪಾಸಣೆ, ನೇತ್ರ ತಪಾಸಣೆ, ಸಕ್ಕರೆ ಕಾಯಿಲೆ, ಇತರೆ ಕಾಯಿಲೆಗಳ ತಪಾಸಣೆ ನಡೆಸಲಾಯಿತು. ಸುಮಾರು 350ಕ್ಕೂ ಅಧಿಕ ರೋಗಿಗಳು ತಪಾಸಣೆಗೆ ಒಳಪಟ್ಟರು. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ, ಅನ್ನವ ನೀಡುವ ದೇವನದಿ ವೈಯಾರಿ, ಓ ದೇವನದಿ ಈ ವೈಯಾರಿ, ಈ ತಾಯಿಯೂ ನಕ್ಕರೆ ಸಂತೋಷದ ಮಮತೆಯ ಮಾತೆಗೆ, ಭಾಗ್ಯದ ದಾತೆಗೆ ಮಾಡುವೆ ಭಕ್ತಿಯ ವಂದನೆ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ಕೊಡಗಲಿ ನೀ ಹುಟ್ಟಿ ಹರಿಯುವೆ ನಲಿವಿಂದ, ತರುತ್ತಲಿಯೆಲ್ಲೂ ಆನಂದ, ಹಸಿರಿನ ಬೆಳೆ ತಂದು ಕುಡಿಯುವ ಜಲ ತಂದು ಚೆಲ್ಲುವಿನಗೆಂಬ ಶ್ರೀಗಂಧ
ಧುಮುಕುತ ವೇಗದ ಜಲಪಾತದಲ್ಲಿ ವಿದ್ಯುತ್ ನೀಡುವೆ, ಬಯಲಲಿ ಕಾಡಲಿ ಕಲಕಲ ಹರಿಯುತ ನಾಟ್ಯವ ಮಾಡುವೆ. ಮಂದಗಾಮಿನಿ ಶಾಂತಿವಾಹಿನಿ ಚಿರನೂತನ ಚೇತನದಾತೆಯು ನೀನೇ ದಕ್ಷಿಣ ಮಂದಾಕಿನಿ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ಹುಟ್ಟುವ ಕಡೆಯೊಂದು ಫಲ ಕೊಡು ಕಡೆಯೊಂದು, ಸಾಗರದಲ್ಲಿ ನದಿಗೆಂದು ಸಂಗಮವು. ತೌರಿನ ಮನೆಯುವುದು ಗಂಡನ ಮನೆಯೊಂದು, ಹೆಣ್ಣಿಗೆ ಇದೆಯೆಂದು ಜೀವನವು. ತಂದೆಯು ತಾಯಿಯು ಅಣ್ಣನು ತಂಗಿಯು ಎಲ್ಲ ದೂರವು. ಹೊಸ ಮನೆ ಹೊಸ ಜನ ಹೊಸ ಹೊಸ ಬಂಧವು, ಅಲ್ಲೇ ಸಂತೋಷವು. ಮನೆಯ ದೀಪವು ಬಾಳ ಸಂಗೀತವು, ಮನ ಮೆಚ್ಚಿದ ಮಡದೆಯು ಸಿಕ್ಕಿದವೇ ಸ್ವರ್ಗ ಸಂಸಾರವು. ಕನ್ನಡ ನಾಡಿನ ಜೀವನದಿ ಈ ಕಾವೇರಿ, ಜೀವನದಿ ಈ ಕಾವೇರಿ. ಅನ್ನವ ನೀಡುವ ದೇವನದಿ ಈ ವೈಯಾರಿ, ಓ ದೇವನದಿ ಈ ವೈಯಾರಿ. ಈ ತಾಯಿಯೂ ನಕ್ಕರೆ ಸಂತೋಷದ ಸಕ್ಕರೆ, ಮಮತೆಯ ಮಾತೆಗೆ ಭಾಗ್ಯದ ದಾತೆಗೆ ಮಾಡುವೆ ಭಕ್ತಿಯ ವಂದನೆ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ. ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ. ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ, ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ, ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ. ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ.
ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆಯೇ ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆಯೇ ಈ ವತ್ಸರ ನಿರ್ಮತ್ಸರ ಮನದುದಾರ ಮಹಿಮೆಯೇ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಮನಸೊಂದಿದ್ದರೆ ಮಾರ್ಗವು ಉಂಟು ಕೆಚ್ಚದೆ ಇರಬೇಕೆಂದೆಂದು ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ ಆಗುತ್ತಿತ್ತೆ ಕಲೆಗಳ ಬೀಡು ಗೊಮ್ಮಟೇಶನ ನೆಲೆನಾಡು ಬೇಲೂರು ಹಳೆಬೀಡು ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ ಆಗುತ್ತಿತ್ತೆ ಕಲೆಗಳ ಬೀಡು ಗೊಮ್ಮಟೇಶನ ನೆಲೆನಾಡು ಬೇಲೂರು ಹಳೆಬೀಡು ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಕಾವೇರಿಯನ್ನು ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡದಿದ್ದರೆ ಕನ್ನಂಬಾಡಿಯ ಕಟ್ಟದಿದ್ದರೆ ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡದಿದ್ದರೆ ಕನ್ನಂಬಾಡಿಯ ಕಟ್ಟದಿದ್ದರೆ ಬಂಗಾರ ಬೆಳೆವ ಹೊನ್ನಾಡು ಆ ಬಂಗಾರ ಬೆಳೆವ ಹೊನ್ನಾಡು ಆಗುತ್ತಿತ್ತೇ ಈ ನಾಡು ಕನ್ನಡ ಸಿರಿನಾಡು ನಮ್ಮ ಕನ್ನಡ ಸಿರಿನಾಡು ಆಗದು ಎಂದು
ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ನೀನೆ ವಿನಾಯಕ ಫಲದಾಯಕ ನೀನೆ ವಿನಾಯಕ ಫಲದಾಯಕ ನೀನೆ ವಿನಾಯಕ ಕಾರ್ಯಾರಂಭದಿ ಭಜಿಸುವೆ ನಿನ್ನನು ಕಾರ್ಯಾರಂಭದಿ ಭಜಿಸುವೆ ನಿನ್ನನು ಕಾರ್ಯಸಿದ್ಧಿ ಪೂದೆ ಮಗೆ ವಿನಾಯಕ ಹೋಗ್ತೀವಿ. ಅದಕ್ಕೋಸ್ಕರ ಅಂದರೆ ಅದು ಪುಣ್ಯ ಪಡಿಬೇಕಂತ. ಆ ಪುಣ್ಯ ನಮ್ಮ ಊರಿನಲ್ಲೇ ನಮ್ಮ ಪಕ್ಕದಲ್ಲೇ ಆ ಗಂಗಾ ನದಿ ಹೋಗಿದರೆ ನಾವು ಅದರಲ್ಲಿ ಸ್ನಾನ ಮಾಡ್ತೀವಿ ಮತ್ತು ಇನ್ನಿತರ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡ್ತೀವಿ. ಅಂಥ ಗಂಗಾ ನದಿ ಅಂತ ಒಂದು ಪುಣ್ಯ ನದಿನ ನೀರು ಹೇಗಿರುತ್ತದೋ ನಮ್ಮ ಈ ಉಚಿತ ತಾಪಾಸನಾ ಶಿಬಿರಗಳು ಹಾಗಿರುತ್ತವೆ. ಬಹಳ ಮಂದಿ ಈ ತಾಪಾಸನಾ ಶಿಬಿರವನ್ನು ಇದೇನು ಉಚಿತವಾಗಿ ಇದೆ ಅಂತ ಹೇಳಿ ಈ ಲಯನ್ಸ್ ಕ್ಲಬ್ ಮತ್ತು ಭಾರತೀಯ ವೈದ್ಯಕೀಯ ಸಂಘ ಮತ್ತು ನಮ್ಮ ತಂಡದವರೆಲ್ಲರೂ ಕೂಡ ಇದು ಮಾಮೂಲಾಗಿ ನೋಡಬಾರದು, ಇದು ಸದ್ವಿನಿಯೋಗ ಆಗಬೇಕಾ ಅಂತೇಳಿ ನಾವೇನು ಮಾಡಿವಂದರೆ ಇದರ ಜೊತೆಗೆ ನಾವು ಆಪರೇಷನ್ ಕೂಡ ಇಟ್ಕೊಂಡಿವಿ. ಈ ಕಣ್ಣಿನ ಪೊರೆ ಚಿಕಿತ್ಸೆಯನ್ನು ಕೂಡ ನಾವು ಮಾಡ್ತೀವಿ. ದಯಮಾಡಿ ಎಲ್ಲರೂ ಕೂಡ ಇದನ್ನು ಸದ್ವಿನಿಯೋಗ ಪಡಿಸ್ಕೋಬೇಕು. ಇವತ್ತು ನೀವು ಇದರಲ್ಲಿ ಡಾಕ್ಟರ್ಗಳು ಹೇಳ್ತಾರೆ ಯಾರಿಗೆ ಅವಸರವಿದೆಯೋ ಅವ್ರನ್ನ ಸೆಲೆಕ್ಟ್ ಮಾಡಿ ಅವ್ರನ್ನ ಕೊಪ್ಪಳ ಐ ಹಾಸ್ಪಿಟಲ್, ನಮ್ಮ ಲಯನ್ಸ್ ಕೊಪ್ಪಳ ಐ ಹಾಸ್ಪಿಟಲ್ ಇದೆ, ಅದರಲ್ಲಿ ನಿಮಗೆ ಈ ಆಪರೇಷನ್ ಮಾಡುತ್ತೇವೆ. ಅದೇ ರೀತಿ ನಮ್ಮ ಐ ದೃಷ್ಟಿ ಕಣ್ಣಿನ ಹಾಸ್ಪಿಟಲ್ ಅವರು ಹೊಸಪೇಟೆನಿಂದ ಬಂದಿದ್ದಾರೆ, ಅವರು ಕೂಡ ನಿಮಗೆ ಕಣ್ಣಿನ ಆಪರೇಷನ್ ಮಾಡುತ್ತಾರೆ. ಇದಕ್ಕೇನಂದ್ರೆ ನೀವು ಮಾಡೋ ಕೆಲಸ ಏನಂದ್ರೆ, ನೀವು ಬರುವಾಗ ಈ ಆಪರೇಷನ್ ಸೆಲೆಕ್ಟ್ ಆದವರು ಒಂದು ಐ ಡಿ ಕಾರ್ಡ್ ಅಂತ ತರಬೇಕು. ತಂದು ನೀವು ಆಪರೇಷನ್ ಮಾಡಿಸ್ಕೋಬಹುದು, ಫ್ರೀಯಾಗಿ ಮಾಡ್ತಾರೆ ಇವರು ಕೂಡ. ಅದೇ ರೀತಿ ನಮ್ಮ ಮಾರುತಿ ಕಣ್ಣಿನ ಹಾಸ್ಪಿಟಲ್ ಅವ್ರದ್ದು ಕೂಡ ಈ ಸೇವೆಯನ್ನು ಮಾಡೋಕ್ಕೆ ಮುಂದಕ್ಕೆ ಬಂದಿದ್ದಾರೆ ಸರ್. ಅವರು ಕೂಡ ನಾವು ಫ್ರೀಯಾಗಿ ಮಾಡ್ತೀವಂತ ಅವರು ಹೇಳಿದ್ದಾರೆ. ಅದೇ ರೀತಿ ವೈದೇಹಿನಿಂದ ಬಂದ ತಂಡ, ಇವರು ಕೂಡ ಹಾರ್ಟ್ ಸ್ಪೆಷಲಿಸ್ಟ್ ಬಂದಿದ್ದಾರೆ ಮತ್ತು ಆರ್ಥೋಪೆಡಿಕ್ ಬಂದಿದ್ದಾರೆ. ಇವರು ಕೂಡ ಫ್ರೀಯಾಗಿ ನಿಮಗೆ ಎಲ್ಲ ಆಪರೇಷನ್ ಕೂಡ ಮಾಡ್ತೀನಿ ಅಂತ ನಮ್ಮ ವೈದ್ಯ ಹಾಸ್ಪಿಟಲ್ ಮಲ್ಲಿಕಾರ್ಜುನ ಅವರು ಹೇಳಿದ್ದಾರೆ. ನೀವು ಯಾರಾದರೂ ಹೃದಯ ರೋಗಿ ಏನಾದರೂ ಇದ್ರೆ ನಿಮ್ಮನ್ನು ಕರ್ಕೊಂಡೋಗಿ ಈ ಹಾಸ್ಪಿಟಲ್ ತೋರಿಸಿ ನಿಮ್ಗೆ ಆಪರೇಷನ್ ಅವಸರವಿದ್ರೆ ಆಪರೇಷನ್ ಮಾಡಿಸ್ತಾರೆ. ಇದನ್ನು ಕೂಡ ನೀವು ಸದ್ವಿನಿಯೋಗಪಡಿಸ್ಕೋಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ KS ಹಾಸ್ಪಿಟಲ್ ಅವರು ಬಂದಿದ್ರ, KS ಹಾಸ್ಪಿಟಲ್ ಅವರು ಬಂದಿಲ್ಲ, ಅವರಿಗೆ ಸ್ವಲ್ಪ ಅನಿವಾರ್ಯ ಪ್ರಾಬ್ಲಮ್ನಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಬಂದಿಲ್ಲ. ಊರಿನ ಮುಷ್ಟೂರು ಗ್ರಾಮದ ಈಶ್ವರ ತಾತನವರು ಬಂದಿಲ್ಲ, ಅವರಿಗೆ ಬಂದಿದ್ರ ಅವ್ರ ಪರವಾಗಿ ಈಶ್ವರಯ್ಯ ತಾತನವರಿಗೆ ನಾವು ಪುಷ್ಪವನ್ನು ಕೊಡಬೇಕಂತ ನಮ್ಮ ಹಳ್ಳಿಯ ಕಡೆಗೆ, ಅದೇ ರೀತಿ ನಮ್ಮ ಒಂದು ಭಾರತೀಯ ವೈದ್ಯಕೀಯ ಸಂಘದ ಜೊತೆಗೆ ಲಯನ್ಸ್ ಸೊಸೈಟಿ ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದರಿಂದ
ಪ್ರತಿಯೊಂದು ಈ ಗ್ರಾಮದ ಜನರು ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ಯಾಕಂದರೆ ಇತ್ತೀಚೆಗೆ ಸಣ್ಣ ಸಣ್ಣ ವಯಸ್ಸಿನ ಸಲ್ಲಿಗೆ BP ಮತ್ತು ಶುಗರ್ ಬರುವಂಥ ಲಕ್ಷಣಗಳು ಸತಿ ಭಾಳ ಕಂಡಿದ್ದೇವೆ. ಇತ್ತೀಚೆಗೆ ಕೇವಲ ಒಂದು 15 ದಿವಸದಿಂದ ನನ್ನ ಹತ್ರ ಒಂದು ಹುಡುಗಿ 14 ವರ್ಷದ ಹುಡುಗಿ ತೋರಿಸ್ಕೊಳಕ್ಕಂತ ಬಂದಿತ್ತು. ಪೂರ್ವವಾಗಿದ್ದಕ್ಕಿಗೆ ಬ್ಲಡ್ ಟೆಸ್ಟ್ ಮಾಡಿಸಿದಪ್ಪ ಅಂತಂದ್ರೆ 250 ಬ್ಲಡ್ ಶುಗರ್ 14 ವರ್ಷದ ಹುಡುಗಿಗೆ. ಸೊ ಇಂಥ ಪ್ರಸಂಗಗಳು ಭಾಳ ಬರ್ತಿರ್ತವೆ. ಆಮೇಲೆ ಹೆಣ್ಣು ಮಕ್ಕಳು ಏನಂತಾರೆ ತಮ್ಮ ಬಿಳಿ ಮುಟ್ಟಿಗೆ ಕೆಂಪು ಮುಟ್ಟು ಹೋಗುವುದು ಎಲ್ಲ ವಯಸ್ಸಾದ ನಂತರ ಬರ್ತಿರ್ತದೆ. ಅದನ್ನು ಮುಚ್ಚಿಟ್ಟುಕೊಂಡು ಹಾಗೆಯೇ ಅವರು ತೋರಿಸೋದಿಲ್ಲ. ಪೂರ್ಣ ರೋಗ ಉಲ್ಬಣಗೊಂಡಾಗ ಅವರು ವೈದ್ಯರ ಹತ್ರ ಬರ್ತಿರ್ತಾರೆ. ಸರ್, ಈ ರೀತಿ ಕ್ಯಾಂಪ್ಗಳು ಮಾಡೋದ್ರಿಂದ ಏನಂತಲ್ಲ, ಇಲ್ಲಿ ಇವತ್ತಿನ ಕ್ಯಾಂಪಿಗೆ ಎಲ್ಲ ವೈದ್ಯರು ಬಂದಿದ್ದಾರೆ. ಕೇವಲ ಕಣ್ಣಿನ ವೈದ್ಯರಷ್ಟೇ ಅಲ್ಲ, ಸ್ತ್ರೀ ರೋಗ ವೈದ್ಯರು ಬಂದಿದ್ದಾರೆ ಮತ್ತು ಮೆಡಿಸಿನ್ನು ಸರ್ಜರಿ ವಿಭಾಗದೆಲ್ಲರೂ ಬಂದಿದ್ದಾರೆ. ಇವರ ಒಂದು ಸೇವೆಯನ್ನು ತಾವು ಸರಿಯಾಗಿ ಪಡೆದುಕೊಂಡು ಏನಂತಲ್ಲ ತಮ್ಮ ಜೀವನವನ್ನು ಆಯುಷ್ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳ್ರಿ ಅಂಥೇಳಿ ನಾನು ಮಾತು ಹೇಳಿ ಜನರನ್ನು ಲೈನ್ಸ್ ಕ್ಲಬ್ನ ವತಿಯಿಂದ ಆರೋಗ್ಯ ತಪಾಸಣೆ ಆಗಿರ್ತಕ್ಕಂಥ ಶಿಬಿರದ ಎಲ್ಲ ಗಂಗಾವತಿ ನಗರದ ಡಾಕ್ಟರ್ಲಿ ಅನಂತ ಶರಣಾರ್ಥಿಗಳು ಹಾಗೂ ನಮ್ಮ ಹೆಬ್ಬಾಳ ಗ್ರಾಮದ ವೇದಮೂರ್ತಿ ಶಿವಪ್ರಕಾಶ್ ಶರಣರಲ್ಲಿ ಕೂಡ ವಿನಂತಿ ತಿಳಿಸಿಕೊಡ್ತಾ ಗಂಗಾವತಿ ನಗರದ ಅತಿ ಎಲ್ಲ ಡಾಕ್ಟರು ಬಂದು ಶ್ರೀರೋಗದಿದ್ದರು. ಡಾಕ್ಟರ್ ಚಂದ್ರಪ್ಪ ಅವರು ನಮಗೆ ಬಹಳ 40 ವರ್ಷದಿಂದ ಬಹಳ ಪರಿಚಯ. ಅವರು ಕಸರಟ್ಟಿ ಗ್ರಾಮದವರು. ಅವರು ವೈದ್ಯಕೀಯ ಸೇವೆಯನ್ನು ಬಹಳಷ್ಟು ಗಂಗಾವತಿಯಲ್ಲಿ ಮಾಡಿದ್ದಾರೆ. ನಾನು ಕೆಲವು ದಿವಸ 30 ವರ್ಷ ಗಂಗಾವತಿಯಲ್ಲಿದ್ದೆ. ಅವರ ಸೇವೆ ಅಪಾರ. ರಾತ್ರಿ 1 ಗಂಟೆ 2 ಗಂಟೆ ಸ್ಮಾರಕ ಸಹಿತವಾಗಿ ಅವರು ತಮ್ಮ ಸೇವೆಯನ್ನು ಬಂದು ಮಾಡಿ ಹೋಗ್ತಾ ಇದ್ರು. ಆಗಿ 30 ವರ್ಷ ಹಿಂದೆ ಕೆಳಗೆ ಅಷ್ಟೊಂದು ತಮ್ಮ ಸೇವೆಯನ್ನು ಬಹಳ ಯಾವುದಕ್ಕೂ ಚಿಂತಿತಗೊಳ್ಳದೆ ನಡೆಸಿಕೊಡುತ್ತಾರೆ. ಹಾಗೆ ಎಲ್ಲ ವೈದ್ಯರು ಕೂಡ ಗಂಗಾವತಿಯಲ್ಲಿ ಯಾರೇ ಪೇಷಂಟ್ಗಳು ಬರಲಿ, ಅಷ್ಟೇ ಟೈಮ್ನಲ್ಲಿ ಬರಲಿ, ಬಂದು ತಮ್ಮ ಸೇವೆಯನ್ನು ಮಾಡ್ತಾರೆ. ನಾವು ಯಾರಾದರೂ ರಾತ್ರಿ ಕರೆಯಕ್ಕೆ ಬಂದ್ರೆ ಹೇಗೆ ಮಾಡ್ತೀವಿ ಮುಂದೆ ಅಂತ ಈಗ ಹೇಳ್ಕಳಿಸ್ತೀವಿ. ಆಗ ಆ ಗಂಗಾವತಿ ನಗರದ ವೈದ್ಯರು ಈ ರೀತಿ ಮಾಡೋದಿಲ್ಲ. ಸಾಕಷ್ಟು ನಾನು ವಿಚಾರಗಳನ್ನು ತಿಳ್ಕೊಂಡಿದ್ದೀನಿ. ಅದಕ್ಕೆ ಆ ವೈದ್ಯಕೀಯ ಸೇವೆಯನ್ನು ಈ ಗ್ರಾಮದ ಎಲ್ಲರೂ ವೈದ್ಯ ಸೇವೆಯನ್ನು ಅದಕ್ಕೆ ಪ್ರೇರೇಪಿಸಿ ಅವರಿಗೆ ಬರ್ತಕ್ಕಂಥ ಡಾಕ್ಟರಿಗೆ ಸಹಕರಿಸಿ ನಿಮ್ಮ ಸಮಸ್ಯೆಗಳನ್ನು ಅವ್ರ ಮುಂದೆ ತಿಳಿಸಬೇಕು, ಮುಚ್ಚಿಡಬಾರ್ದು. ಅವ್ರು ನಿಮ್ಮ ಮೊದಲೇ ಹೇಳಿದ್ರಿ, ನಮಗೂ ಏನೇ ವಿಚಾರ ಇದ್ರು ಯಾರ ಮುಂದೆ ಸುಳ್ಳು ಹೇಳಿದ್ರು ಡಾಕ್ಟರ್ ಮುಂದೆ ಸುಳ್ಳು ಹೇಳಬಾರ್ದು ಅಂತ ಒಂದು ಹಿಂದಿನ ಹಿರಿಯರ ಮಾತಿದೆ. ಅದನ್ನು ತಾವು ಇದು ಮಾಡಬೇಕು. ಈ ಒಂದು ಲೈನ್ಸ್ ಕ್ಲಬ್ ಈ ಗ್ರಾಮಕ್ಕೆ ಆಗಮಿಸಿ ಸೇವೆಯನ್ನು ಸಲ್ಲಿಸತಕ್ಕಂಥ ಎಲ್ಲ ಲೈನ್ಸ್ ಕ್ಲಬ್ಬಿನ ಮೆಂಬರ್ಸ್ ಆಗಲಿ, ಅಧ್ಯಕ್ಷ ಆಗಲಿ, ಯಾರಾಗಲಿ ಎಲ್ಲರಿಗೂ ಈ ಗ್ರಾಮದ ಸೇವೆಯನ್ನು ಮಾಡಲಿಕ್ಕೆ ಬಂದವರಿಗೆ ಆ ಮಹಾ ಭಗವಂತ ಅವರಿಗೆ ಆಯುಷ್ಯ, ಆರೋಗ್ಯ ಹಾಗೂ ಹೆಚ್ಚಿನ ಒಂದು ವೈದ್ಯಕೀಯ ಚಿಕಿತ್ಸೆಗೆ ಪ್ರೇರಣೆ ನೀಡಲಿ ಅಂತ ಹೇಳಿ ಆಶಿಸ್ತೇನೆ. ಜಯಮಂಗಲ. ಆಗಮಿಸಿರುವಂಥ ಎಲ್ಲ ಡಾಕ್ಟರ್ ಸೇವೆಯನ್ನು ನೀವು ಸದುಪಯೋಗ ಪಡ್ಕೊಳ್ಬೇಕು ಅಂತ ತಿಳಿಸ್ತಾ ಹೆಚ್ಚಿನ ವೇಳೆಯನ್ನು ತಗೊಳ್ಳಂಗಿಲ್ಲ. ಉದ್ಘಾಟನೆ ಕಾರ್ಯಕ್ರಮನೇ ಭಾಳ ಲೇಟಾಯಿತು. ಇದಕ್ಕೆಲ್ಲ ನೀವು ಸಹಕಾರ ಕೊಡಬೇಕು ಅಂತಂದೇಳಿ ತಿಳಿಸ್ತಾ, ಇದು ಗ್ರಾಮ ಯಾರ್ದು ಅಂತ ಕೇಳಿದರೆ ಮೌನ ತಪಸ್ವಿ ಚಿಕ್ಕನಕೊಪ್ಪದ ಚನ್ನವೀರ ಶರಣರು ಪಾದ ಸ್ಪರ್ಶ ಮಾಡಿರುವಂತಹ ಗ್ರಾಮ ಇದು. ದೇವಿ ಪಾರಾಯಣ ಬರೆದಿರ್ತಕ್ಕಂಥ ಚಿದಾನಂದ ದೂತರು ಸಹಿತವಾಗಿ ಪಾದ ಸ್ಪರ್ಶ ಮಾಡಿರುವಂಥ ಗ್ರಾಮ ಇದು. ಇಂಥ ಪವಿತ್ರವಾಗಿರ್ತಕ್ಕಂಥ ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದಕ್ಕೆಲ್ಲ ಚೆನ್ನಾಗಿ ನಡೀಲಿ, ಆ ಗುರುಗಳ ಆಶೀರ್ವಾದ ಇರಲಿ ಅಂತಂದೇಳಿ ಹಾರೈಸ್ತಾ ನನ್ನ ಸೇವಾ ನುಡಿಗೆ ವಿರಾಮ. ಸೇವೆಯನ್ನು ನೀವೆಲ್ಲರೂ ಚೆನ್ನಾಗಿ ಉಪಯೋಗ ಮಾಡಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಇವತ್ತು ಮುಷ್ಟೂರು ಗ್ರಾಮದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಹಾಗೂ ಉಚಿತ ನೇತ್ರ ತಪಾಸಣಾ ಹಾಗೂ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಮಾಡಲು ಆ ಭಗವಂತ ನನಗೆ ಒಂದು ವರ ಕೊಟ್ಟಿದ್ದಂಗಿದೆ. ನಾನು ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಸುಬ್ರಹ್ಮಣ್ಯೇಶ್ವರ ರಾವ್. ಇವತ್ತು ಮುಷ್ಟೂರು ಗ್ರಾಮದ ಎಲ್ಲ ಸರ್ವ ಸದಸ್ಯರು ನಮಗೆ ಬಹಳಷ್ಟು ಸಹಕಾರವನ್ನು ನೀಡಿದ್ದಾರೆ. ಇವರ ಸಹಕಾರ ನಾನು ಎಂದೆಂದಿಗೂ ಮರೆಯಲಾರದು. ಅದೇ ರೀತಿ ನಮ್ಮ IMA ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇವರೆಲ್ಲರ ಸಂಯುಕ್ತ ಆಶ್ರಯ ಇದು ಅದರಲ್ಲಿ ಮಾಡ್ತಾಯಿದ್ದೇವೆ. ಎಲ್ಲ ಡಾಕ್ಟ್ರುಗಳು ನಮಗೆ
ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಡಾಕ್ಟರ್ಗಳು ಎಲ್ಲ ಸಹಕಾರವನ್ನು ಮಾಡಿ ಇವತ್ತು ನಾನು ಕೇಳಿದ ಒಂದೇ ಒಂದು ಮಾತಿಗೆ ಎಲ್ಲ IMAದವರು ಬಂದು ಇವತ್ತು ನಮಗೆ ಸಹಕಾರವನ್ನು ನೀಡುತ್ತಾರೆ. ಅದೇ ರೀತಿ ಬೆಂಗಳೂರಿನ ವೈದೇಹಿ ಹಾಸ್ಪಿಟಲ್ನವರು ಅವರು ಕಾರ್ಡಿಯಾಲಜಿ ಹೃದಯ ರೋಗದ ಬಗ್ಗೆ ಮತ್ತು ಇನ್ನಿತರ ಶಸ್ತ್ರಚಿಕಿತ್ಸೆಗಳನ್ನು ನಾವು ಮಾಡ್ತೀವಿ. ನಿಮ್ಮ ಮುಷ್ಟೂರು ಗ್ರಾಮ ರಿಮೋಟ್ ಏರಿಯಾನಲ್ಲಿದೆ. ಇಂಥ ಮಾಡೋದು ಬಹಳಷ್ಟು ಒಳ್ಳೆಯ ಕೆಲಸ. ನೀವು ಹೇಳಬೇಕು, ನಾವು ಬರ್ತೀವಿ, ನೀವು ನಮ್ಮನ್ನೇ ಸ್ವಾಗತಿಸ್ರಿ ಅಂತ ಅವರು ನಮಗೆ ಭಾಳಷ್ಟು ನಮಗೆ ಇದು ಮಾಡಿದರು. ಅದಕ್ಕೆ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಅದೇ ರೀತಿ ನಮ್ಮ ಲಯನ್ಸ್ ಕ್ಲಬ್ಬಿನ ಐ ಹಾಸ್ಪಿಟ್ಲ್ ಕಣ್ಣಿನ ಆಸ್ಪತ್ರೆ ಕೊಪ್ಪಳದವರು ಸರ್, ನಮ್ಮ ಲಯನ್ಸ್ ಅಂದರೆ ನಾವು ಎಲ್ಲರಿಗೂ ಮುಂದಿರಬೇಕು ಅಂತ ಹೇಳಿ ಅವರು ಪ್ರೆಸಿಡೆಂಟು, ಸೆಕ್ರೆಟ್ರಿ, ಟ್ರೆಜರರ್ ಇವರೆಲ್ಲರೂ ಕೂಡ ನೀವು ನಿಮ್ಮ ಊರಿಗೆ ನಾವು ಬರ್ತೀವಿ, ನಿಮ್ಮ ಊರಿನ ಎಲ್ಲರಿಗೂ ನಾವು ಎಲ್ಲ ರೀತಿಯಿಂದ ನಾವು ಫ್ರೀ ಆಪ್ರೇಷನ್ ಮಾಡ್ತೀವಿ ಅಂತ ಅವರು ಒಂದು ನಮಗೆ ಆಶ್ವಾಸ ಕೊಟ್ಟಿದ್ದಾರೆ. ಅವ್ರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ KS ಹಾಸ್ಪಿಟಲ್ ಕೊಪ್ಪಳ ಅವರು ಕೂಡ ಬರ್ತಾ ಇದ್ದಾರೆ, ಅವರಿನ್ನ ಬಂದಿಲ್ಲ. ಅವರು ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ, ಮತ್ತು ನಮ್ಮ ಜಿಲ್ಲಾ ಅಂಧತ್ವ ನಿವಾರಣಾ ಸಂಘದವರು ಕೂಡ ನಾನು ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಮತ್ತು ನಮ್ಮ ಈ ಮುಷ್ಟೂರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇವರು ಕೂಡ ನಮಗೆ ಬಹಳಷ್ಟು ಸಹಕಾರವನ್ನು ನೀಡಿದ್ದಾರೆ. ನಮಗೆ ಬೇಕಾಗಿರುವಂಥ ಕರ್ಟನ್ಸ್ ಆಗಲಿ, ಮಂಚಗಳಾಗಲಿ ಎಲ್ಲನೂ ತಂದು ನಮಗೆ ಸಹಕಾರವನ್ನು ನೀಡುತ್ತಾರೆ. ಮತ್ತು ನಮ್ಮ ಜಿಲ್ಲಾ DHO ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ಸ್ ಆದಂಥ ಅವರು ಕೂಡ ನಮಗೆ ಎಲ್ಲ ರೀತಿ ನೀವು ಮಾಡಿರಿ, ನಾವು ಎಲ್ಲರಿಗೂ ನಾವು ಹೇಳ್ತೀವಿ ಅಂತೇಳಿ ಅವರು ಕೂಡ ನಮಗೆ ಭಾಳಷ್ಟು ಸಹಕಾರ ನೀಡಿದ್ದಾರೆ. ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶುಭಶ್ರೀ ಪ್ಯಾರಾಸೂಟಿಕಲ್ಸ್ ಆದಂಥ ಮಂಗಳೇಶ್ ಅವರು ಕೂಡ ನಮಗೆ ಇಲ್ಲೇ ಇದ್ದಾರೆ. ಇವರು ಕೂಡ ನಮಗೆ ಔಷಧಿಗಳನ್ನು ನಮಗೆ ಕೊಟ್ಟು ಸಹಕಾರವನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮುಷ್ಟೂರು ಗ್ರಾಮೀಣ ಮುಷ್ಟೂರು ಗ್ರಾಮದಲ್ಲಿ ಮುಖ್ಯವಾಗಿ ನಮಗೆ ಈ ಗ್ರಾಮದಲ್ಲಿ ನೀವು ಹೆಲ್ತ್ ಕ್ಯಾಂಪ್ ಮಾಡಿರಿ ಅಂತ ಹೇಳಿ ನಮಗೆ ಭಾಳಷ್ಟು ಸಹಕಾರ ನೀಡಿದ್ದ ಮುಷ್ಟೂರು ಗ್ರಾಮದ ಪ್ರಜಲದಲ್ಲಿ ನಮ್ಮ ಮುಷ್ಟೂರು ಸೋಮಶೇಖರ ಗೌಡ, ಪೊಲೀಸ್ ಪಾಟೀಲ್ ಮತ್ತು ಈಶ್ವರ ಗೌಡ ಮತ್ತು ಇನ್ನಿತರ ನಮ್ಮ ಸ್ಕೂಲಿನ ಯಾಜಮಾನ್ಯ ಆದಂಥ ಜಗದೀಶ್ ಅವರಿಗೆ ಮತ್ತು ಮುಷ್ಟೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದಂಥ B ಸುರೇಶ್ ಅವರಿಗೆ ಮತ್ತು ಇವರಿಗೆ ಎಲ್ಲ ಬಂದ ಡಾಕ್ಟರ್ಸ್ಗೆ ನಾನು ಊಟ ನಾವಿಡ್ತೀವಿ, ನಾವು ನಮ್ಮೂರಿಗೆ ಹೆಸರು ಬರಗ ಮುಷ್ಟೂರು ಕ್ಯಾಂಪಿನ ನಮ್ಮ R ಸತೀಶ್ ತಂಡದವರು ಇವರೆಲ್ಲರೂ ಕೂಡ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಅದೇ ರೀತಿ ನಾವು ಈ ಶಿಬಿರದಲ್ಲಿ ನಾವು ಲಯನ್ಸ್ ಕ್ಲಬ್ಬು ಮತ್ತು ಇತರ ಸಂಘ ಸಂಸ್ಥೆಗಳು ಸೇರಿ ಈ ಶಿಬಿರದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಕಣ್ಣಿನ ತಾಪಾಸಣೆ ಮತ್ತು ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಇದನ್ನು ನಾವು ಮಾಡ್ತಾ ಇದ್ದೀವಿ ರೀ. ಮತ್ತು BP, ಶುಗರ್ ಚೆಕಪ್ಪು ಎಲ್ಲ ರೀತಿಯಿಂದ ಇರ್ತದೆ. ಮತ್ತು ಹೃದಯ ರೋಗ ಚಿಕಿತ್ಸೆ, ದಂತ ಚಿಕಿತ್ಸೆ, ಎಲುಬು ಕೀಲು ಸಮಸ್ಯೆ, ಸ್ತ್ರೀರೋಗ ತಪಾಸಣೆ ಮತ್ತು ಇನ್ನಿತರ ಕಾಯಿಲೆಗಳನ್ನು ನಾವು ಮೆಡಿಸಿನ್ ಥ್ರೂ ಎಲ್ಲ ಮೆಡಿಸಿನ್ಸು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಇದು ನಿಜವಾಗಲೂ ನಮಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ. ಇಂಥ ಕೆಲಸಗಳನ್ನು ಭಗವಂತ ನಮಗೆ ಇನ್ನೂ ರೀತಿಯಲ್ಲಿ ಕೊಡಬೇಕಂತ ಈ ಸಂದರ್ಭದಲ್ಲಿ ನಾವು ನಮ್ಮ ಸೆಕ್ರೆಟರಿ ಆದಂಥ ರಾಘವೇಂದ್ರ ಸಿರಿಗೇರಿ ಅವರು ಮತ್ತು ನಮ್ಮ ಟ್ರೆಜರರ್ ಆದಂಥ ಪ್ರಶಾಂತ್ ರೆಡ್ಡಿ ಅವರು ನನಗೆ ಬಹಳಷ್ಟು ಸಹಕಾರವನ್ನು ನೀಡಿ ನಾವು ಒಬ್ಬರಲ್ಲ ನಾವೆಲ್ಲರೂ ಅಂತ ಸೇರಿ ಮಾಡ್ತಾ ಇದ್ದ ಕೆಲಸ. ಇದಕ್ಕೆ ಇವ್ರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ನಾನು ಈಗ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇವತ್ತು ಮುಷ್ಟೂರು ಗ್ರಾಮದಲ್ಲಿ ನಮ್ಮ ಲಯನ್ಸ್ ಕ್ಲಬ್ ಗಂಗಾವತಿ ವತಿಯಿಂದ ಇವತ್ತು ಅದ್ಭುತವಾಗಿ ಮತ್ತು ವ್ಯವಸ್ಥಿತವಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ವೈದೇಹಿ ಆಸ್ಪತ್ರೆ ಬೆಂಗಳೂರು, IMA ಗಂಗಾವತಿ ಮತ್ತು ದೃಷ್ಟಿ ಕಣ್ಣಿನ ಆಸ್ಪತ್ರೆ ಹೊಸಪೇಟೆ
ಮತ್ತು KS ಆಸ್ಪತ್ರೆ ಕೊಪ್ಪಳ ಹಾಗೂ ಎಲ್ಲಕ್ಕಿಂತ ಹೆಚ್ಚಿನದಾಗಿ ಈ ಲಯನ್ಸ್ ಕ್ಲಬ್ಬಿನ ಎಲ್ಲ ಸರ್ವ ಸದಸ್ಯರು ಭಾಳ ಅಚ್ಚುಕಟ್ಟಾಗಿ ನೀಟಾಗಿ ಇವತ್ತು ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸುಬ್ರಹ್ಮಣ್ಯ ಸರ್, ಈಗ ಹೊಸದಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಸರ್ ಕೂಡ ಈ ಒಂದು ಕಾರ್ಯಕ್ರಮವನ್ನು ಮುತುವರ್ಜಿ ವಹಿಸಿ ಸುಮಾರು ಒಂದು 10 ದಿವಸದಿಂದ ಈ ಕಾರ್ಯಕ್ರಮಕ್ಕೆ ತಮ್ಮ ಸಮಯವನ್ನು ಮುಡುಪಾಗಿಟ್ಟು ಅವರ ಮತ್ತು ಟೀಮ್ ಎಲ್ಲ ಲಯನ್ಸ್ ಕ್ಲಬ್ಬಿನ ಟೀಮ್ ಭಾಳ ಶ್ರಮಪಟ್ಟು ನನಗೆ ಸತತವಾಗಿ ಸಂಪರ್ಕದಲ್ಲಿದ್ದು ಯಾವುದೇ ರೀತಿಯಿಂದ ಕ್ಯಾಂಪಿಗೆ ಚ್ಯುತಿ ಬರದಂತೆ ವ್ಯವಸ್ಥಿತವಾಗಿ ಜನರಿಗೆ ಅನುಕೂಲ ಆಗಲಿ, ಅವರಿಗೆ ಕಣ್ಣಿಂದ ಇಲ್ಲೇ ಆಪ್ರೇಷನ್ ಮಾಡಿಸೋಣ, ನಿಮ್ಗೆ ಹಾರ್ಟು ಕ್ಯಾನ್ಸರ್ ಇದ್ದರೆ ಬೆಂಗಳೂರಿಗೆ ಹೋಗಿ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸ್ರಿ ಅಂತ ಹೇಳಿ ಒಳ್ಳೆ ಎಲ್ಲ DHOನಾಗಲಿ THOನಾಗಲಿ ಆಮೇಲೆ BO ಆಫೀಸರ್ನಾಗಲಿ ಎಲ್ಲರನ್ನ ಕಂಡು ನೀಟಾಗಿ ಮಾಡಿರ್ತಕ್ಕಂಥ ಅವರಿಗೆ ಮತ್ತು ಅವರ ಎಲ್ಲ ಲಯನ್ಸ್ ಕ್ಲಬ್ ಒಂದು ಏನು ಟೀಮ್ ಇದೆ ಅವರೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವರು ಒಂದು ಮಾತು ಹೇಳಿದರು, ಲಯನ್ಸ್ ಕ್ಲಬ್ ಇವಾಗೇನಿದೆ ಗಂಗಾವತಿಯಲ್ಲಿ ನಾನು ಭಾಳ ಹೆಮ್ಮೆ ಪಡ್ತೀನಿ. ಒಂದು ಕಣ್ಣಿನ ಆಸ್ಪತ್ರೆಯನ್ನು ಕಳಿಸ್ತಾ ಇದ್ದಾರೆ, ಇನ್ನೂ ಒಂದು 4 ತಿಂಗಳಲ್ಲಿ ಅದು ಉದ್ಘಾಟನೆ ಆಗ್ತಕ್ಕಂಥದ್ದು ಹೇಳಿದರು ಸಾರು. ಭಾಳ ಸಂತೋಷ, ಯಾಕಂದರೆ ಇವತ್ತು ತಮ್ಮ ಸಮಯವನ್ನು ಇದಕ್ಕೆ ಮುಡುಪಾಗಿಟ್ಟು ಮನೆಯೇ ಲಯನ್ಸ್ ಕ್ಲಬ್ಬೇ ಮನೆ ಅಂದ್ಕೊಂಡು ಕೆಲಸವನ್ನು ಮಾಡ್ತಕ್ಕಂಥದ್ದನ್ನ ನಾನು ನೋಡ್ತಾ ಇರೋದು ಗಂಗಾವತಿ ಸ್ಟ್ರಾಂಗ್ ಇರೋದಂತ ನನ್ನ ಅಭಿಪ್ರಾಯ. ಯಾಕಂದರೆ ನಾನು ಎಲ್ಲ ಡಿಸ್ಟ್ರಿಕ್ಗಳು ಕ್ಯಾಂಪ್ ಮಾಡಿದ್ವಿ, ಬಟ್ ಇಲ್ಲಿ ಗಂಗಾವತಿಯಾಗ ಮುತುವರ್ಜಿ ವಹಿಸೋದು ನೋಡಿದರೆ ಬೇರೆ ಎಲ್ಲೂ ಈ ಥರ ಇಷ್ಟೊಂದು ಶ್ರಮ ಪಟ್ಟಿದ್ದು ನಾನು ನೋಡಿಲ್ಲ. ಅವರಿಗೆ ದೇವರು ಒಳ್ಳೆಯದು ಮಾಡಲಿ, ಇನ್ನೂ ಹೆಚ್ಚಿನ ಇಂಥ ಕ್ಯಾಂಪ್ಗಳನ್ನ ಮಾಡಲು ಅನುಕೂಲ ಮಾಡಿಕೊಡಲಿ. ನಾನು ಕೂಡ ಅವ್ರು ಎಲ್ಲೇ ಕರಲಿ, ನಾನು ಕೂಡ ಅವರಿಗೆ ಸಹಾಯ ಮಾಡೋಕ್ಕೆ ನಾನು ಕೂಡ ರೆಡಿ ಇದ್ದೀನಿ ಅಂತ ಹೇಳ್ತಾ ನನ್ನ ಗಂಗಾವತಿ ವತಿಯಿಂದ ಸುಮಾರು 54 ವರ್ಷಗಳಿಂದ ಸಮಾಜಕ್ಕೆ ಹತ್ತಿರವಾಗಿ ಸಮಾಜಕ್ಕೆ ಅವಶ್ಯಕತೆ ಇರತಕ್ಕಂಥ ಸರ್ವ ಸೇವೆಗಳನ್ನು ಕೊಡ್ತಾ ಇದ್ದೀವಿ. ಅದರಲ್ಲಿ ಒಂದಾದಂಥ ಆರೋಗ್ಯ ತಪಾಸಣೆ ಶಿಬಿರವನ್ನು ಇವತ್ತು ಮುಷ್ಟೂರು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ. ಲಯನ್ಸ್ ಕ್ಲಬ್ ಗಂಗಾವತಿ, IMA ಗಂಗಾವತಿ, IMA ಮೈತ್ರಿ ಗಂಗಾವತಿ, ವೈದೇಹಿ ಹಾಸ್ಪಿಟಲ್ ಬೆಂಗಳೂರು, ಐದೃಷ್ಟಿ ಹೊಸಪೇಟೆ ಹಾಗೂ ನಮ್ಮ ಲಯನ್ಸ್ ಕಣ್ಣಿನ ಆಸ್ಪತ್ರೆ ಕೊಪ್ಪಳ, ಈ ಎಲ್ಲ ಸಂಘ ಸಂಸ್ಥೆಗಳ ವತಿಯಿಂದ ಇವತ್ತು ಮುಷ್ಟೂರು ಗ್ರಾಮದಲ್ಲಿ ಈ ಎಲ್ಲ ತರಹದ ರೋಗಗಳಿಗೆ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಆರ್ಥೋಪೆಡಿಕ್ ಇರ್ಬೋದು, ಜನರಲ್ ಮೆಡಿಸಿನ್ ಇರ್ಬೋದು, ಡೆಂಟಲ್ ಇರ್ಬೋದು, ENT, ಗೈನಕಾಲಜಿ, ಪೀಡಿಯಾಟ್ರಿಕ್, ಈ ಎಲ್ಲ ವಿಚಾರಗಳಿಗಾಗಿ ಡಾಕ್ಟರ್ಗಳು ಇಲ್ಲಿ ಲಭ್ಯ ಇದ್ದಾರೆ. ಬೆಳಗ್ಗೆ 10 ಗಂಟೆಯಿಂದನೇ ಇಲ್ಲಿ ಪೇಷಂಟ್ಸ್ಗಳನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಸಂಜೆ 3 ಗಂಟೆವರೆಗೂ ನೋಡ್ತಾರೆ. ಅದೇ ರೀತಿಯಾಗಿ ಕಣ್ಣಿನ ಪೊರೆ ಬಂದಿರತಕ್ಕಂಥ ಪೇಷಂಟ್ಗಳಿಗೆ ನಮ್ಮ ಕೊಪ್ಪಳದ ಲಯನ್ಸ್ ಹಾಸ್ಪಿಟ್ಲಲ್ಲಿ ಉಚಿತ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗುವುದು. ಜೊತೆಗೆ ಗಂಗಾವತಿಯ ಮಾರುತಿ ಐ ಹಾಸ್ಪಿಟಲ್ ಡಾಕ್ಟರ್ ಹನುಮಂತಪ್ಪ ಸರ್ ಅವರು ಕೂಡ ಕೆಲವಷ್ಟು ಪೇಷಂಟ್ಗಳಿಗೆ ಉಚಿತವಾಗಿ ಆಪರೇಷನ್ ಮಾಡಲು ಒಪ್ಪಿರುತ್ತಾರೆ. ಅದೇ ರೀತಿಯಾಗಿ ಐದೃಷ್ಟಿ ಹಾಸ್ಪಿಟಲ್ ಅವರು ಕೂಡ ಮಾಡೋಕ್ಕೆ ಒಪ್ಪಿರುತ್ತಾರೆ. ಜೊತೆಗೆ ನಮ್ಮ DHO ಸಾಹೇಬರ ವತಿಯಿಂದ ನಮ್ಮ ಸರ್ಕಾರಿ ಹಾಸ್ಪಿಟಲ್ ಏನಿದೆ ಇಲ್ಲಿ PHC ಸೆಂಟರ್ ಮುಷ್ಟೂರು ಕಡೆಯಿಂದ ಕೂಡ ಎಲ್ಲ ಸಿಬ್ಬಂದಿಗಳು ಇಲ್ಲಿ ಲಭ್ಯವಿದ್ದು ಅವರಿಗೆ ಅಗತ್ಯವಾದಂಥ ಸೀಮಿತ ಅವಧಿಗೆ ಮೆಡಿಸಿನ್ಗಳು, ಔಷಧಿಗಳು ಕೂಡ ಕೊಡಲಾಗ್ತಾ ಇದೆ. ಸೊ ಈ ಒಂದು ಕಾರ್ಯಕ್ರಮದ ಸದುಪಯೋಗನ ಎಲ್ಲರೂ ಪಡಿಸ್ಕೋಬೇಕು. ನಮ್ಮ ಲಯನ್ಸ್ ಕ್ಲಬ್ ಗಂಗಾವತಿಗೆ ಇನ್ನೂ ಅನೇಕ ವಿಚಾರಗಳಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ 2 ಮಾತುಗಳನ್ನು ಹೇಳಿ ನನ್ನ ಮಾತು ಪ್ರೆಸಿಡೆಂಟ್ ಆಗಿರುವ ಡಾಕ್ಟರ್ ಸುಬ್ರಹ್ಮಣ್ಯ ಅವರ ನೇತೃತ್ವದಲ್ಲಿ ಮುಷ್ಟೂರಲ್ಲಿ ಮೆಗಾ ಹೆಲ್ತ್ ಕ್ಯಾಂಪ್ ಮಾಡ್ತಾಯಿದ್ವಿ. ಭಾಳಷ್ಟು ಜನ ಬಂದಿದ್ದಾರೆ, ಸುಮಾರು 1000 ಜನ ಬರ್ಬೋದು ಅಂತ ನಾವು ಅಂದಾಜಿದೆ. ಎಲ್ಲರಿಗೂ ಚೆನ್ನಾಗಿ ಪರೀಕ್ಷೆ ಮಾಡಿ ಎಲ್ಲರಿಗೂ ಬೇಕಾದ ಮೆಡಿಸಿನ್ ಕೊಟ್ಟು ಈ ಊರಿನ ಜನರಿಗೆ ಆರೋಗ್ಯವನ್ನು ಕೊಡಬೇಕಂತ ನಾವು ಈ ಕ್ಯಾಂಪನ್ನು ಮಾಡ್ತಾಯಿದ್ವಿ. ಈ ಕ್ಯಾಂಪ್ ಸಕ್ಸಸ್ ಆಗಿದೆ ಅಂತ ಶ್ರೀದೇವರಲ್ಲಿ ಬೇಡ್ಕೊಳ್ತೀವಿ. ಸುಬ್ರಹ್ಮಣ್ಯ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೆ. ಈ ರೀತಿ ನಾವು ಹಿಂದೆಂದೂ ಕಂಡಿಲ್ಲ. ಈ ಒಂದು ಲಯನ್ಸ್ ಕ್ಲಬ್ ವತಿಯಿಂದ ತುಂಬ ಅದ್ಧೂರಿಯಾಗಿ ಈ ಒಂದು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರು ತುಂಬ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತು ಇದೇ ರೀತಿ ಮುಂದೆ ಇನ್ನೂ ಹೆಚ್ಚಿನಾಗಿ ಈ ಭಾಗದಲ್ಲಿ ನಮ್ಮ ಸುಬ್ರಹ್ಮಣ್ಯ ಅವರ ಸೇವೆ ಯಾವಾಗಲೂ ಇರಬೇಕು, ಅವರಿಂದ ನಾವು ಯಾವಾಗ ಇರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಿಳಿಸುತ್ತೇನೆ. ಅದೇ ರೀತಿಯಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿ ಒಂದು ಬಡ ಜನರಿಗೆ ಹೆಚ್ಚಿನ ಒಂದು ಸೇವೆಯನ್ನು ಕೊಡಬೇಕು ಪ್ರತಿಯೊಬ್ಬರು ಕೂಡ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು ನಮ್ಮ ಲಯನ್ಸ್ ಕ್ಲಬ್ ಅಧ್ಯಕ್ಷರು ಸುಬ್ರಹ್ಮಣ್ಯ ಅವರು ಈ ಒಂದು ಕಾರ್ಯಕ್ರಮಗಳು ಇದರಂತೆಯೇ ಹೆಚ್ಚಾಗಿ ಮಾಡಬೇಕು, ಅವರಿಂದ ನಾವು ಯಾವತ್ತೂ ಇರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ.
ಮುಷ್ಟೂರು ಗ್ರಾಮದಲ್ಲಿ ನಾವು ಲಯನ್ಸು ಮತ್ತು IMA ಅವರು ಕೂಡಿ ಈ ಒಂದು ಮೆಡಿಕಲ್ ಚೆಕಪ್ ಕ್ಯಾಂಪನ್ನು ಆರ್ಗನೈಸ್ ಮಾಡಬೇಕು ಅಂಥೇಳಿ ನಾವು ಭಾಳ ದಿವಸದಿಂದ ಪ್ಲ್ಯಾನ್ ಮಾಡಿದ್ವಿ. ಆ ರೀತಿಯಾಗಿ ಮುಷ್ಟೂರು ಜನರನ್ನು ಭೇಟಿಯಾದಾಗ ಅವರು ಭಾಳ ಆಸಕ್ತಿ ತೋರಿಸಿ ನಮಗೆಲ್ಲ ರೀತಿಯ ಕೋಆಪರೇಷನ್ ಕೊಟ್ಟರು. ಆದ್ದರಿಂದ ನಾವು ಈ ಕ್ಯಾಂಪನ್ನು ಆರ್ಗನೈಸ್ ಮಾಡಿದ್ದೀವಿ. ಅದಕ್ಕೆ ನಾವು ವೈದೇಹಿ ಮೆಡಿಕಲ್ ಕಾಲೇಜ್ ಬ್ಯಾಂಗ್ಳೂರು ಇವರಿಂದ ಕಾರ್ಡಿಯಾಲಜಿ ಚೆಕಪ್ ಬಗ್ಗೆ ಕೂಡ ವಿಚಾರ ಮಾಡಿದಾಗ ಅವರು ತಮ್ಮ ಸ್ವಂತ ಇಚ್ಛೆಯಿಂದ ಇಲ್ಲಿ ಬಂದಿದ್ದಾರೆ. ಅವರು ಕಾರ್ಡಿಯಾಲಜಿ ಕೇಸಸ್ ಏನಾದರೂ ಆಪರೇಷನ್ಗೆ ಓಕೆ ಇದ್ದರೆ 6 ಕೇಸಸ್ನವರೆಗೂ ಫ್ರೀ ಆಫ್ ಕಾಸ್ಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಹಾಸ್ಪಿಟ್ಲು ಇದು ಲಯನ್ಸ್ ಹಾಸ್ಪಿಟ್ಲಲ್ಲಿ ಮತ್ತು ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮತ್ತು ಮಾರುತಿ ಕಣ್ಣಿನ ಚಿಕಿತ್ಸೆ ಆಸ್ಪತ್ರೆಯಲ್ಲಿ ಕೂಡ ಆಪರೇಷನ್ಸು ನಾವು ಫ್ರೀ ಆಫ್ ಕಾಸ್ಟ್ ಮಾಡಿಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಲಯನ್ಸ್ ಹಾಸ್ಪಿಟ್ಲಿಗೆ ಕೊಪ್ಪಳಕ್ಕೆ ನಾವು ನಮ್ಮ ಬಸ್ನಲ್ಲಿ ಒಂದು ದಿನಕ್ಕೆ 20 ಜನರನ್ನು ಕರ್ಕೊಂಡು ಹೋಗಿ ಫ್ರೀ ಆಫ್ ಕಾಸ್ಟ್ ಆಪರೇಷನ್ ಮಾಡಿಸ್ತೀವಿ. ಮತ್ತಿಲ್ಲಿ ಮಾರುತಿ ಹಾಸ್ಪಿಟ್ಲಲ್ಲಿ ಕೂಡ ಕಣ್ಣಿನ ಚಿಕಿತ್ಸೆಯನ್ನು ಮಾಡಿಸ್ತೀವಿ. ಅದೇ ರೀತಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ಕೂಡ 2 ಸರ್ಜನ್ಸ್ ಇದ್ದಾರೆ. ಅವರು ಒಂದು ಸಲಕ್ಕೆ ಒಂದು ದಿನಕ್ಕೆ 8ರಿಂದ 10 ಕೇಸ್ ಮಾಡಿಕೊಡ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಈ ರೀತಿ ಎಲ್ಲ ಫೆಸಿಲಿಟೀಸ್ ನಾವು ಕ್ರಿಯೇಟ್ ಮಾಡಿಕೊಂಡು ಈ ಊರಿನಲ್ಲಿ ಕ್ಯಾಂಪ್ ಮಾಡ್ತಾಯಿದ್ವಿ. ಇಲ್ಲಿ ಜನರ ಕೋಆಪ್ರೇಷನ್ನು ಮಾತ್ರ ಭಾಳ ನಿಜವಾಗಿಯೂ ಮೆಚ್ಚತಕ್ಕಂಥದ್ದೇ. ಇದಕ್ಕೆ ನಾವು ನಮ್ಮ IMA ಡಾಕ್ಟರ್ಸು ಶಿಫ್ಟ್ ಬೇಸಿಸಿನ ಮೇಲೆ, ಅಂದರೆ ಈಗ ಮುಂಜಾನೆ 9:15ರಿಂದ 9:10ರಿಂದ 1 ಗಂಟೆ ತನಕ ನಾನು, ಸೋಮರಾಜು, ಮಾಣಿಕಪ್ಪ ಮತ್ತು ಪಂಪಾಪತಿ 4 ಜನ ನಾವು ಬಂದ್ವಿ. ಅದ್ರ ಜೊತೆಗೆ ಮಾಧವ್ ಶೆಟ್ಟರು, ಇನ್ನಿತರ ಲೇಡಿ ಡಾಕ್ಟರ್ಸು ಎಲ್ಲರೂ ಬಂದರು. ಅವರೆಲ್ಲರೂ ಈಗ 1 ಗಂಟೆಯಿಂದ ಬೇರೆ ಟೀಮ್, ಸೆಕೆಂಡ್ ಟೀಮ್ ಬರುತ್ತೆ. ಅವರು ಈಗ ನಮ್ಮನ್ನು ಈಗ ರಿವ್ಯೂ ಮಾಡಿದರು. ಅವರು ನಮ್ಮನ್ನು ನಾವು ಅವರಿಗೆ ಸೀಟ್ ಬಿಟ್ಕೊಟ್ಟು ಬಂದಿದ್ದೀವಿ. ಅದೇ ಥರ ಥರ್ಡ್ ಸಿಟ್ಟಿಂಗ್ ಕೂಡ 3-3:30 ಬರ್ತಾರೆ. ಅವರು ಕೂಡ 5:30 ತನಕ ನೋಡಿ ಹೋಗ್ತಾರೆ. ಅದರಲ್ಲಿ ಎಷ್ಟು ಜನರಿಗೆ ಉಪಯೋಗ ಆಗುತ್ತೋ ಅವರೆಲ್ಲರಿಗೂ ಸಾಧ್ಯವಾದಷ್ಟು ನಾವು ಮೆಡಿಸಿನ್ಸು ತಂದಿದ್ದೀವಿ. ಸುಮಾರು ಒಂದು 20,000 ರೂಪಾಯಿ ಮೆಡಿಸನ್ನು ನಮ್ಮ ಲಯನ್ಸ್ ಕ್ಲಬ್ದವ್ರು ಪರ್ಚೇಸ್ ಮಾಡಿದ್ದಾರೆ. ಒಂದು ಸುಮಾರು ಗೌರ್ಮೆಂಟ್ಲಿಂದನೂ ಕೂಡ ಕೆಲವು ಮೆಡಿಸಿನ್ಸ್ ತಂದಿದ್ದೀವಿ. ಅವೆಲ್ಲವನ್ನು ನಾವು ನಮ್ಮ ಸ್ವಂತಕ್ಕಲ್ಲ, ಅದು ಪೇಷಂಟ್ಗಳಿಗೆ ಕೊಡೋದಕ್ಕೆ ಅಂತ ಆ ರೀತಿ ಎಲ್ಲ ರೀತಿಯ ಅನುಕೂಲತೆ ಮಾಡ್ಕೊಂಡಿದ್ದೀವಿ. ಇಲ್ಲಿ ಬ್ಲಡ್ ಶುಗರ್ ಟೆಸ್ಟ್ ಮಾಡ್ತಾಯಿದ್ದೀವಿ, BP ಚೆಕ್ ಮಾಡ್ತಿದ್ದೀವಿ, ECG ಮಾಡ್ತಾಯಿದ್ದೀವಿ, ಅಲ್ಟ್ರಾಸೌಂಡು ಕೂಡ ಮಾಡ್ತಾ ಇರಬೇಕು. ಅದನ್ನು ಮಾಡ್ತಾ ಇದ್ದಾರೇನೋ ಗೊತ್ತಿಲ್ಲ ನನಗೆ. ಇಷ್ಟೆಲ್ಲ ಅನುಕೂಲ ಮಾಡಿ ಒಂದು ಕ್ಯಾಂಪ್ ಮಾಡಿದ್ದೀವಿ. ಇವತ್ತು 19ನೇ ತಾರೀಕು ಲಯನ್ಸ್ ಕ್ಲಬ್ ಗಂಗಾವತಿ ಹಾಗೂ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಗಂಗಾವತಿ ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳಿಂದ ಇವತ್ತು ಆಯ್ದುಕೊಂಡಿದ್ದ ಬೃಹತ್ ಆರೋಗ್ಯ ತಪಾಸಣಾ ಹಾಗೂ ನೇತ್ರ ತಪಾಸಣಾ ಮತ್ತು ಶಸ್ತ್ರಚಿಕಿತ್ಸೆ ಕ್ಯಾಂಪನ್ನು ಒಳ್ಳೆಯ ರೀತಿಯಿಂದ ಸ್ಟಾರ್ಟ್ ಆಗಿ ಒಂದು ಒಳ್ಳೆಯ ರೆಸ್ಪಾನ್ಸ್ನೂ ಚೆನ್ನಾಗಿದೆ. ಹಾಗೂ ಅದೇ ರೀತಿಯಿಂದ ನಮ್ಮ ಎಲ್ಲ ಲಯನ್ಸ್ ಕ್ಲಬ್ಬು ಹಾಗೂ ನಮ್ಮ IMA ಸೀನಿಯರ್ ಡಾಕ್ಟರ್ಸ್ ಎಲ್ಲರೂ ತಮ್ಮ ಅತಿಯಾದ ಒಂದು ಉತ್ಸಾಹದಿಂದ ಈ ಒಂದು ಕ್ಯಾಂಪನ್ನು ನಡೆಸಿಕೊಟ್ಟಿದ್ದಾರೆ. ಹಾಗೂ ಇನ್ನೊಂದು 2-3 ಗಂಟೆಗಳ ಕಾಲ ಈ ಕ್ಯಾಂಪನ್ನು ಕಂಟಿನ್ಯೂ ಮಾಡಿ ಒಂದು ಯಶಸ್ವಿಯಾಗಿ ಆಗೋದಕ್ಕೆ ಎಲ್ಲರ ಸಹಕಾರನೂ ಬೇಕು. ಹಾಗೂ ಇದರಿಂದ ಜನರಿಗೂ ಒಳ್ಳೆಯದಾಗುತ್ತೆ. ಆಮೇಲೆ ಅವರಿಗೂ ಒಳ್ಳೆಯ ಚಿಕಿತ್ಸೆ ತಗೊಂಡು ಇನ್ನು ಯಾರಿಗಾದರೂ ಅದರಲ್ಲಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಬೇಕಾದವರಿಗೆ ಅವರ ಹೆಸರನ್ನು ಇದನ್ನು ಮಾಡಿಕೊಂಡು ನಾಳೆಯಿಂದ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ಕೊಡಿಸಲಾಗುತ್ತದೆ. ಸೊ ಕೊಪ್ಪಳ ನೇತ್ರ ಆಸ್ಪತ್ರೆಯಲ್ಲಿ, ಲಯನ್ಸ್ ಆಸ್ಪತ್ರೆಯಲ್ಲಿ ಈ ಶಸ್ತ್ರಚಿಕಿತ್ಸೆಯನ್ನು ಕೊಡಿಸಲಾಗುತ್ತದೆ. ಇದರಲ್ಲಿ ಯಾವುದೇ ರೀತಿಯ ಚಾರ್ಜಸ್ ಮಾಡುವುದಿಲ್ಲ. ಇದನ್ನು ಕಂಪ್ಲೀಟ್ ಫ್ರೀಯಾಗಿ ಮಾಡಲಾಗಿದೆ. ಇದಕ್ಕೆ ನಮಗೆ ಬೇಕಾದ ಡಾಕ್ಯುಮೆಂಟ್ ಮೇನ್ಲಿ ಆಧಾರ್ ಕಾರ್ಡು ಮತ್ತು BPL ಕಾರ್ಡ್ಗಳು. ಇದಕ್ಕೆ ಈ ಊರಿನ ಮುಷ್ಟೂರು ಊರಿನ ಗಣ್ಯರು ಅವರ ಕೈ ಜೋಡಿಸಿದ್ರಿಂದ ಒಂದು ಒಳ್ಳೆಯ ರೀತಿಯ ರೆಸ್ಪಾನ್ಸ್ ಸಿಕ್ಕಿದೆ. ಅವರಿಗೂ ಕೂಡ ನಮ್ಮ ಲಯನ್ಸ್ ಕ್ಲಬ್ ಹಾಗೂ
IMA ಗಂಗಾವತಿ ಮತ್ತು ಇತರ ಸಂಘ ಸಂಸ್ಥೆಗಳ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸಲು ಇಚ್ಛಿಸುತ್ತೇನೆ. ಥ್ಯಾಂಕ್ ಯು. ಮುಷ್ಟೂರು ಗ್ರಾಮದ ಎಲ್ಲ ಹಿರಿಯರ ಸಹಕಾರದಿಂದ ಇವತ್ತು ಇಲ್ಲಿ ಬೃಹತ್ ಉಚಿತ ಆರೋಗ್ಯ ಶಿಬಿರ ಯಶಸ್ವಿಯಾಗಿ ನಡೀತಾ ಇದೆ. ಇದಕ್ಕೆ ಸಹಕಾರವನ್ನು ಎಲ್ಲ ಭಾರತೀಯ ವೈದ್ಯಕೀಯ ಸಂಘದ ಎಲ್ಲ ಹಿರಿಯ ವೈದ್ಯರು ಹಾಗೂ ಗಂಗಾವತಿ ದಂತ ವೈದ್ಯರ ಟೀಮ್ IDA ಟೀಮ್ ಪ್ರತಿಯೊಬ್ಬರು ಬಂದು ಈ ಕಾರ್ಯಕ್ರಮವನ್ನು ಈ ಕ್ಯಾಂಪನ್ನು ಯಶಸ್ವಿಯಾಗಿ ಗೊಳಿಸಿದ್ದಾರೆ. ಹಾಗಾಗಿ ಈ ಥರ ಉಚಿತ ಕ್ಯಾಂಪ್ಗಳನ್ನು ನಡೆಸೋದ್ರಿಂದ ಜನರಿಗೆ ಆರೋಗ್ಯದ ಬಗ್ಗೆ ಒಂದು ಒಳ್ಳೆಯ ಅರಿವು ಮತ್ತು ಸೇವೆ ಅವರಿಗೆ ಸಿಗುತ್ತೆ. ಯಾಕಂದರೆ ನಾವೆಲ್ಲ ವೈದ್ಯರು ಈ ಮುಷ್ಟೂರಿಗೆ ಬಂದು ನಮ್ಮ ಸೇವೆಯನ್ನು ನಮ್ಮ ರೋಗಿಗಳಿಗೆ ಕೊಟ್ಟಿದ್ದೇವೆ. ಅವರು ಸದುಪಯೋಗವನ್ನು ಪಡ್ಕೊಂಡಿದ್ದಾರೆ ಅಂತ ನಾನು ಹೇಳಿ ನಮ್ಮ ಹಾಜರಿರ್ತಾರೆ. ಆಮೇಲೆ ಆಂಧ್ರನ ಚಲನಚಿತ್ರ ನಟರಾದ ಪವನ್ ಕಲ್ಯಾಣ್ ಅವರು ಹಲವಾರು ಗಣ್ಯಮಾನ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಮುಷ್ಟೂರು ಗ್ರಾಮದ ಎಲ್ಲ ಹಿರಿಯರು, ನಾಗರಿಕರು ಹಾಗೂ ಎಲ್ಲ ನಾಯಕರು ಈ ಆಂದೋಲನಕ್ಕೆ, ಅಭಿಯಾನಕ್ಕೆ ಸಂಪೂರ್ಣ ಸಹಕಾರ ಕೊಡಬೇಕಂತ ಈ ಮೂಲಕ ಕೇಳ್ಕೊಳ್ತಾರೆ. ಮತ್ತು ಭಾರತೀಯ ವೈದ್ಯಕೀಯ ಸಂಘದಿಂದ ಹಮ್ಮಿಕೊಂಡಿರುವ ಈ ಮೆಗಾ ಕ್ಯಾಂಪ್ ರ್ಯಾಲಿ ಶಿಬಿರವನ್ನು ಸಾರ್ವಜನಿಕರು, ಮುಷ್ಟೂರು ಸಾರ್ವಜನಿಕರು ಸದುಪಯೋಗಗೊಳಿಸಿಕೊಂಡು ಇಲ್ಲಿ ಬಹಳಷ್ಟು ಜನ ನುರಿತ ವೈದ್ಯರು ಇಲ್ಲಿ ತಮ್ಮ ಸೇವೆಯನ್ನು ಕೊಡಲು ಬಂದಿದ್ದಾರೆ. ತಮ್ಮಕ್ಕೆಲ್ಲ ಇದರಿಂದ ಅವರು ಅದನ್ನು ಈ ಸದುಪಯೋಗಪಡಿಸಿಕೊಳ್ಳಬೇಕು. ಮತ್ತು ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಂದಿಗೆ, ನಾವು ದಂತ ವೈದ್ಯರಾದ್ದರಿಂದ ಸಾಕಷ್ಟು ಮಂದಿಗೆ ಹಲ್ಲಿನ ಸಮಸ್ಯೆಗಳು, ಮುಖ್ಯವಾಗಿ ಚಿಕ್ಕ ಮಕ್ಕಳಲ್ಲಿ ಸಾಕಷ್ಟು ಹಲ್ಲಿನ ಸಮಸ್ಯೆಗಳನ್ನು ನಾವು ಕಂಡಿದ್ದು ಅವರಿಗೆ ಬೇಕಿರುವ ಮಾಹಿತಿಯನ್ನು ನೀಡಿದ್ದು ಆದಷ್ಟು ಬೇಗ ಅದರಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳಬೇಕು ಮತ್ತು ಅದರ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಆದಷ್ಟು ಬೇಗ ಈ ಜನರು ಅದರ ಉಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ನಾನು ಕೇಳುತ್ತೇನೆ. ನಿಜವಾದ ಸಮಾಜ ಸೇವಕರು ಅವರು ನಿರಂತರವಾಗಿ ಸಮಾಜಕ್ಕೆ ಬೇಕಾದಂಥ ಹಲವಾರು ಆರೋಗ್ಯ ಶಿಬಿರಗಳನ್ನು ನಿರಂತರವಾಗಿ ಬೇರೆ ಬೇರೆ ಊರುಗಳಲ್ಲಿ 42 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಜೊತೆಗೆ ತಮ್ಮ ನೇತ್ರದಾನ ಮತ್ತು ದೇಹದಾನವನ್ನು ಮಾಡೋದ್ರ ಮುಖಾಂತರ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡಿದ್ದಾರೆ. ಅವರಿಗೆ ಇವತ್ತಿನ ದಿವಸ ಇಲ್ಲಿ ಮುಷ್ಟೂರಿನಲ್ಲಿ ನಡೆಯುತ್ತಿರುವಂಥ ಈ ಕ್ಯಾಂಪ್ನಲ್ಲಿ ಲಯನ್ಸ್ ಕ್ಲಬ್ ವತಿಯಿಂದ ಸನ್ಮಾನವನ್ನು ಮಾಡಲಾಗಿದೆ. ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಗಂಗಾವತಿಯವರು ತುಂಬ ಹೃದಯದಿಂದ ಸನ್ಮಾನ ಮಾಡಿದ್ದಾರೆ. ಅವರಿಗೆ ಸದಾ ಚಿರಋಣಿಯಾಗಿರ್ತೀನಿ. ನಾವು ಈಗಾಗಲೇ 42 ವರ್ಷಗಳಿಂದ ಉಚಿತ ಆರೋಗ್ಯ ಶಿಬಿರಗಳು, ಉಚಿತ ನೇತ್ರ ಶಿಬಿರಗಳು, ಉಚಿತ ಆರೋಗ್ಯ ಪರೀಕ್ಷೆಗಳು ಮತ್ತು ಉಚಿತ ವಿವಾಹಗಳು, ಕ್ರೀಡಾಕೂಟಗಳು, ವನಭೋಜನಗಳು ಅನೇಕರು ಮಾಡ್ತಾ ಈಗಾಗಲೇ 42 ವರ್ಷಗಳು ಮುಗಿಸಿದ್ದೀವಿ. ಇದೇ ರೀತಿ ಕೂಡ ನಾವು ಪ್ರತಿ ವರ್ಷ ಪ್ರತಿ ಹಳ್ಳಿಯಲ್ಲಿ ಕೂಡ ಉಚಿತ ನೇತ್ರ ಶಿಬಿರಗಳು ಮಾಡ್ತೀವಿ ಅಂತ ಹೇಳಿರ್ತಾ ನನಗೆ ಅವಕಾಶ ಕೊಟ್ಟ ಲಯನ್ಸ್ ಕ್ಲಬ್ನವರಿಗೆ ಸನ್ಮಾನ, ನಿಮಗೆ ಎಲ್ಲರಿಗೂ ಧನ್ಯವಾದ ಅರ್ಪಿಸಿ ನಾನು ಚಿಕ್ಕ ಭಾಷಣ. ಜೈ ಹಿಂದ್, ಜೈ ಕರ್ನಾಟಕ. 19/12/2024 ಮುಷ್ಟೂರು ಗ್ರಾಮದಲ್ಲಿ ನಡೆಯುತ್ತಿರುವ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಕಣ್ಣಿನ ತಪಾಸಣಾ ಶಿಬಿರ ಮತ್ತು ಅದರ ಜೊತೆಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡುತ್ತಿರುವ ಈ ಶಿಬಿರದ ಹಿಂದೆ ನಮ್ಮ ಸ್ನೇಹಿತರಾದಂಥ ಗಾರಪಾಟಿ ರಾಮಕೃಷ್ಣ ಅವರ ಕೃಷಿ ಬಹಳಷ್ಟು ಇದೆ ಅಂತ ನಾನು ಹೇಳ್ಕೊಳ್ತಾ ಇದ್ದೇನೆ. ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಮ್ಮ ಲಯನ್ಸ್ ಕ್ಲಬ್ ವತಿಯಿಂದ ತಿಳಿಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ನಮ್ಮ ರಾಮಕೃಷ್ಣ ಅವರು ಬಹಳಷ್ಟು ಸೇವಾ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಇವರಿಗೆ ದೇವರು ಇನ್ನೂ ಒಳ್ಳೆಯ ಆರೋಗ್ಯವನ್ನು, ಅಷ್ಟೈಶ್ವರ್ಯಗಳನ್ನು ಮತ್ತು ಜನರ ಸಂಪರ್ಕ ಇನ್ನೂ ಹೆಚ್ಚಾಗಲಿ ಅಂತ, ಇವಾಗಲೇ ಜಾಸ್ತಿ ಆಗಿದೆ, ಇನ್ನೂ ಹೆಚ್ಚಾಗಲಿ ಅಂತ ನಾನು ಕೇಳ್ಕೊಳ್ಳುತ್ತಾ, ಇವರು ಮುಂದಿನ ಜನ್ಮದಲ್ಲಿ ಕೂಡ ಇವರು ಇದೇ ರೀತಿ ಸೇವೆ ಮಾಡಬೇಕಂತ ಅವ್ರ ದೇಹವನ್ನು ನಮ್ಮ ಕೊಪ್ಪಳ ಮೆಡಿಕಲ್ ಕಾಲೇಜಿಗೆ ದಾನ ಮಾಡಿದ್ದದ್ದು ನಾವು ಈ ಸಂದರ್ಭದಲ್ಲಿ 100% ಆಗಿ ನೆನೆಸ್ಕೊಳ್ಬೇಕು. ಇವರನ್ನು ನೋಡಿ ಇನ್ನು ಬಹಳಷ್ಟು ಮಂದಿ ಇವರ ಮಾರ್ಗವನ್ನು ಹೋಗ್ತಾರೆ ಅಂತ ಹೇಳಿ ನಾನು ಈ 2 ಮಾತುಗಳನ್ನು